ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಾನ್ವಿಯಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರಾಗೆ ಅವಾಚ್ಯವಾಗಿ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿ. ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ಚಾಮರಾಜ್ ಮಾಲಿ ಪಾಟೀಲರಿಂದ ನಿಂದನೆ, ಕ್ಷಮೆಯಾಚನೆಗೆ ನರಸಿಂಹಲು ಆಗ್ರಹ. ಆಶ್ಮಿಯ ನಿವಾಸಿಗಳ ತೆರವು ಅಸಂವಿಧಾನಿಕ ಮತ್ತು ನ್ಯಾಯಾಂಗ ನಿಂದನೆಯಾಗಿದೆ. ಮಹೇಂದ್ರ ಕುಮಾರ್ ಮಿತ್ರ ಕಿಡಿ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಿಸ್ತರಿತ ಮಹಾಯೋಜನೆ ರೂಪಿಸಲು ಅಧಿಸೂಚನೆ. ಆಕ್ಷೇಪಣೆ ಸಲಹೆಗಳಿಗೆ ಆಹ್ವಾನ. ಮತ್ತು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಸಂಬದ್ಧ ಪದ ಬಳಕೆ. ಎಂಎಲ್ಸಿ ವಸಂತ್ ಕುಮಾರ್ ಖಂಡನೆ. ಈಗ ವಾರ್ತೆಗಳ ವಿವರ. ಮೇ 22ರಂದು ಮಾನ್ವಿ ತಾಲೂಕಿನಲ್ಲಿ ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ ಮೇಲೆ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಸಾರ್ವಜನಿಕರ ಎದುರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಂಡು ಜಿಲ್ಲೆಯ ಅಧಿಕಾರಿಗಳು ಮತ್ತು ನೌಕರರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಇವತ್ತು ನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟಿಸಿ ಎಡಿಸಿ ಶಿವಾನಂದ್ ಭಜಂತ್ರಿ ಅವರಿಗೆ ಮನವಿ ಸಲ್ಲಿಸಿ ಮಾನ್ವಿ ತಾಲೂಕಿನಲ್ಲಿ ಜೋಳ ಖರೀದಿ ಸಂಬಂಧ ರೈತರು ನಡೆಸುತ್ತಿದ್ದ ಹೋರಾಟದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಆಹಾರ ಇಲಾಖೆಯ ಡಿಡಿ ಕೃಷ್ಣ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ರೈತರ ಮನವಿಯನ್ನ ಸ್ವೀಕರಿಸುವಾಗ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಸಾರ್ವಜನಿಕರ ಎದುರಿಗೆ ಕೃಷ್ಣ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇದರಿಂದ ನೌಕರರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ದೂರಿದ್ರು. ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನೌಕರರು, ತಾಲೂಕು ಹಂತದ ಅಧಿಕಾರಿಗಳು ಮತ್ತು ನೌಕರರು ಸರ್ಕಾರದ ನಿಯಮಾವಳಿಗಳಂತೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಸಹಿತ ಕೆಲವೊಂದು ಸಂಘ ಸಂಸ್ಥೆಯವರು ಅನಗತ್ಯವಾಗಿ ಪ್ರತಿಭಟನೆ ಹಾಗೂ ಅನಾಮಧೇಯ ದೂರಿನ ಹೆಸರಿನಲ್ಲಿ ನೌಕರರಿಗೆ ಕಿರುಕುಳ ನೀಡುತ್ತಾ ಬರುತ್ತಿದ್ದಾರೆ. ಪದೇ ಪದೇ ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಇದನ್ನು ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ. ಅಲ್ಲದೆ ಪೂರಕ ದಾಖಲೆಗಳಿಲ್ಲದೆ ಕೇವಲ ದೂರಿನ ಆಧಾರದ ಮೇಲೆ ಸರ್ಕಾರಿ ನೌಕರಿಗೆ ಕಿರುಕುಳ ನೀಡುತ್ತಿರುವುದನ್ನು ತಪ್ಪಿಸಿ ಸದರಿಯವರೆಲ್ಲರ ಮೇಲೆ ಕ್ರಮ ಕೈಗೊಂಡು ಸರ್ಕಾರಿ ನೌಕರರು ನಿರ್ಭಯದಿಂದ ಕೆಲಸ ಮಾಡಲು ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಬಳಸಿದ ಚಾಮರಾಜ್ ಮಾಲಿ ಪಾಟೀಲ್ ವಿರುದ್ಧ ದೂರು ದಾಖಲಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ರಾಜ್ಯ ಸರ್ಕಾರಿ ನೌಕರ ಸಂಘದ ಹೋರಾಟಕ್ಕೆ, ಗೌರವಾನ್ವಿತ ಅಧಿಕಾರಿ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ ಶ್ರೀ ಚಾಮರಾಜ್ ಮಾಲಿ ಪಾಟೀಲ್ ಅವರಿಗೆ, ಇವರ ಮೇಲೆ ರೈತ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಚಾಮರಾಜ್ ಮಾಲಿ ರೈತರು ಹೋರಾಟವನ್ನು ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ನಿಂದನೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಲ್ಲದೆ ಆ ವಿಡಿಯೋವನ್ನು ಇದರಿಂದ ನೌಕರರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿರುವುದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತಾ ಸದರಿಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ತೀವ್ರತರವಾದ ನಾವು ಬರೀ ಜಿಲ್ಲೆಯಲ್ಲಿ 10,000 ಜನ ನೌಕರರಿದ್ದೀವಿ. 4 ಜನ ಅಂತಂದ್ರೆ ಸರ್ 40,000 ಜನ ಅವರಿಗೆ ಈ ಮೂಲಕ ನೇರವಾಗಿ ಎಚ್ಚರಿಕೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತದೆ ಅಂತ ಹೇಳಿ ಈ ಮೂಲಕ ನಾವು ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ಮಾಡಕ್ಕೆ ಹೇಳ್ಬಿಡ್ರಿ. ಈಗಿಂದ ಏನಾಗಿದೆ ಅಲ್ಲ ಸರ್, ನಮ್ಗೆ ನಿಮ್ಮ ಹಂತದಲ್ಲಿ ಎಲ್ಲಾ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನು ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಮ್ಮ ಸರ್ಕಾರಿ ನೌಕರರಾಗಿರೋ ಕಾರಣ ಅವ್ರಿಗೂ ಸಹ ಅವಾಚ್ಯ ಶಬ್ದಗಳ ನಿಂದನೆ ಮಾಡ್ತಿದ್ದಾರೆ. ಅವರನ್ನು ಸೇರಿಸಿಕೊಂಡು ನಾವು ಕರ್ನಾಟಕದ ಸರ್ಕಾರಿ ನೌಕರ ಸಂಘ ಎಲ್ಲರ ಬಲವರ್ಧನೆಗಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಸರ್. ನೀವು ನಮ್ಮ ಜೊತೆ ಇದ್ದು ನಮ್ಮ ನೌಕರಿಗೆ ರಕ್ಷಣೆ ಕೊಡ್ತಕ್ಕಂಥ
ಸೌಕರ್ಯವನ್ನು ತಾವು ಕಲಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಸರ್. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಪ್ರಮುಖರಾದ ಶಂಕರಗೌಡ ಪಾಟೀಲ್, ಭೀಮೇಶ್, ಮಲ್ಲೇಶ್ ಭಂಡಾರಿ, ಚಂದ್ರಶೇಖರ್ ರೆಡ್ಡಿ, ಆಂಜನೇಯ, ರಾಜವರ್ಧನ್ ರೆಡ್ಡಿ, ಮಲ್ಲಿಕಾರ್ಜುನ, ಮಹದೇವ ಪಾಟೀಲ್, ಯಂಕಪ್ಪ ಪಿರಂಗಿ, ಹನುಮಂತರಾಯ, ಧನಲಕ್ಷ್ಮಿ, ಛಾಯಾದೇವಿ, ಮಹೇಶ್ವರಿ, ವೈಕೆ ಯಶೋಧ ಸೇರಿದಂತೆ ನೂರಾರು ಜನ ನೌಕರರು ಉಪಸ್ಥಿತರಿದ್ದರು. ಮಾನ್ವಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಿರಿಯ ರೈತ ಹೋರಾಟಗಾರ ಚಾಮರಸ್ ಮಾಲಿ ಪಾಟೀಲ್, ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ಇವರನ್ನ ತಳ್ಳಿ ಅವಾಚ್ಯವಾಗಿ ನಿಂದಿಸಿರುವುದು ಖಂಡನೀಯವಾಗಿದೆ ಅಂತ ದಲಿತ ಸಂಘಟನೆಗಳ ಮುಖಂಡ ನರಸಿಂಹಲು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಜೋಳ ಖರೀದಿಗೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ರೈತರ ಮನವಿ ಸ್ವೀಕರಿಸಲು ಹೋದ ಕೃಷ್ಣ ಶಾವಂತಗೇರ ಇವರನ್ನ ತಳ್ಳಿ ಅಸಂಬದ್ಧ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಗೌರವಯುತವಾಗಿ ನಡೆದು ಕಾನೂನಾತ್ಮಕ ಅವಕಾಶ ಬಳಸಿಕೊಳ್ಳಬೇಕೇ ಹೊರತು ದೌರ್ಜನ್ಯ ಮಾಡಬಾರದು. ಜೋಳ ಖರೀದಿ ಮಾಡುವುದು ನಿಲ್ಲಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿರುತ್ತೆ. ಅಧಿಕಾರಿಗಳು ಸರ್ಕಾರದ ಆದೇಶ ಮಾತ್ರ ಪಾಲಿಸುತ್ತಾರೆ. ಅಧಿಕಾರಿಗಳ ದೌರ್ಜನ್ಯ ಮಾಡುವುದನ್ನ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು. ರೈತ ಕುಟುಂಬದಿಂದ ಬಂದವರು ಮತ್ತು ಹೋರಾಟಗಾರರು ಸಿಂಧನೂರಿನಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿನ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟರೆ, ಆದರೆ ಮಾನ್ವಿ ಪಟ್ಟಣದಲ್ಲಿ ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಆಡಳಿತದ ಪ್ರತಿನಿಧಿಯಾಗಿ ಮನವಿ ಪತ್ರವನ್ನು ಸ್ವೀಕರಿಸಲು ಹೋದಂತ ಆಹಾರ, ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಹಾಗೂ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಕೃಷ್ಣ ಶಾವಂತಗೇರ ಇವರನ್ನು ಹಿರಿಯ ಹೋರಾಟಗಾರರಾದ ಚಾಮರಸ್ ಮಾಲಿ ಪಾಟೀಲ್ ಕೈಯಿಂದ ತಳ್ಳಿ ಬಲವಂತವಾಗಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿದ್ದಾರೆ. ಅವರು ಹೇಳ್ತಾನೆ ಇದ್ದಾರೆ, ಸರ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂತಿಷ್ಟು ಸಮಯವನ್ನು ನಿಗದಿಪಡಿಸಿ ನೋಂದಣಿ ಮಾಡಿಕೊಂಡು ಖರೀದಿ ಮಾಡಬೇಕಂತ ನಮ್ಗೆ ಆದೇಶ ಮಾಡಿತ್ತು. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ನಾವು ಅರ್ಜಿಯನ್ನು ತಗೊಂಡು ನೋಂದಣಿ ಮಾಡ್ಕೊಂಡಿದ್ದೀವಿ. ತಾತ್ಕಾಲಿಕವಾಗಿ ಸದ್ಯ ಖರೀದಿ ಮಾಡೋದನ್ನು ಸರ್ಕಾರ ನಿಲ್ಲಿಸಿದೆ. ಇದರ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಹಲವಾರು ಬಾರಿ ಹೋರಾಟಗಾರರು ಕೂಡ, ರೈತ ಪರ ಹೋರಾಟಗಾರರು ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತಾಡಿದರು. ಹೆಚ್ಚುವರಿಯಾಗಿ ಏನು ತಗೋಬೇಕು, ಇನ್ನು ಎಷ್ಟು ನಮ್ಮ ಹತ್ರ ಜೋಳ ಇದೆ ಜಿಲ್ಲೆಯಲ್ಲಿ, ಅದನ್ನು ಕೂಡ ತಗೊಂಡು ಹೆಚ್ಚುವರಿ ಅನುದಾನ ಕೊಟ್ಟರೆ ತಗೊಳ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಸರ್ಕಾರ ಗಮನಕ್ಕೆ ತಗೊಂಡ್ಬಂದಿರೋದು ಹೋರಾಟಗಾರರೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ. ಆದರೆ ಹೋರಾಟ ಮಾಡಬೇಕು, ಹೋರಾಟ ಮಾಡೋದು ಯಾರು ಕೂಡ ಖಂಡಿಸಂಗಿಲ್ಲ, ತಪ್ಪು ಕೂಡ ಅಲ್ಲ. ಆದರೆ ಈ ರೀತಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿ ಒಬ್ಬ ಜಿಲ್ಲೆಯ ಸರ್ಕಾರ ನೌಕರರ ಅಧ್ಯಕ್ಷರಾದಂಥ ಕೃಷ್ಣ ಅವರು, ಆಮೇಲೆ ಜಿಲ್ಲಾಡಳಿತದ ಒಬ್ಬ ಪ್ರತಿನಿಧಿಯಾಗಿ ಹೋಗಿ ಮನವಿ ಪತ್ರವನ್ನು ಸ್ವೀಕರಿಸಬಹುದಂತ ಸಂದರ್ಭದಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು, ತಳ್ಳೋದು ನಾವು ಇವತ್ತು ಖಂಡಿಸ್ತೀವಿ. ಇದು ಹೋರಾಟಗಾರರ ಲಕ್ಷಣ ಅಲ್ಲ. ಯಾರೇ ಬಂದರೂ ಕೂಡ ಮನವಿ ಪತ್ರ ತಗೊಳ್ಳೋಕ್ಕೆ ಅವ್ರ ವ್ಯಾಪ್ತಿಗೆ ಬರೋದಾದ್ರೆ ಅವ್ರನ್ನ ಕೇಳಬೇಕು. ನಿಮ್ಮ ವ್ಯಾಪ್ತಿಗೆ ನಮ್ಮ ಮನವಿ ಪತ್ರ, ನಮ್ಮ ಕಷ್ಟಗಳನ್ನು ನೀವು ಸ್ವೀಕರಿಸಿ ಅದನ್ನ ಆಲಿಸಿ ಸರ್ಕಾರ ಮಟ್ಟದಲ್ಲಿ ನ್ಯಾಯ ಕೊಡಿಸೋದಾದ್ರೆ ನೀವು ಕೊಡ್ತೀವಿ ಸ್ವಾಮಿ, ಇಲ್ಲಾಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನು ಬರುವವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳುವಂತ ಕೆಲಸ ಹೋರಾಟಗಾರರ ಲಕ್ಷಣ. ಆದರೆ ನಮ್ಮ ಹಿರಿಯರು ಸುಮಾರು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹೋರಾಟಗಾರರು ಈ ರೀತಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿರೋದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿ. ಅದನ್ನು ನಾವು ಖಂಡಿಸ್ತೀವಿ. ಹಾಗೂ ಈ ಮುಂದಿನ ಗೋಷ್ಠಿ ಕೂಡ ಶಿವಕುಮಾರ್ ಮ್ಯಾಗಲ್ ಮತ್ತೋರ್ವ ಮುಖಂಡ ಶಿವಕುಮಾರ್ ಮ್ಯಾಗಲ್ಮನಿ ಮಾತನಾಡಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಗೇರ ಇವರನ್ನ ತಳ್ಳಿ ಅಪಮಾನಿಸಿದ್ದಕ್ಕೆ ಕ್ಷಮೆ ಯಾಚಿಸಬೇಕು, ಇಂತಹ ಪ್ರಯತ್ನ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು. ಮುಂದೆ ಯಾವುದೇ ಹೋರಾಟಗಳಲ್ಲಿ ಈ ರೀತಿಯಾದಂತಹ ನಡವಳಿಕೆಯನ್ನ, ಪದಬಳಕೆಯನ್ನ ಪುನರಾವರ್ತನೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಂತೇಳಿ ನಾವು ಕೂಡ ಒಬ್ಬ ಹೋರಾಟಗಾರರಾಗಿ ಅವರಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ರೈತರ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದೆಲ್ಲವೂ ಕೂಡ ನಾವು ಖಂಡಿಸಬೇಕಾಗ್ತದೆ. ನಾವು ಕೂಡ ಒಂದು ರೈತಾಪಿ ಕುಟುಂಬದ ಇಂಜಿನಿಯರ್ ಬಂದಿದ್ದೀವಿ. ಜೋಳ ಖರೀದಿ
ಅಧಿಕಾರಿಗಳನ್ನಲ್ಲ, ಅಧಿಕಾರಿಗಳು ಕೇವಲ ಇಲ್ಲಿನ ಸಂದೇಶವನ್ನು ಸಂಬಂಧಪಟ್ಟಂತಹ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ರವಾನಿಸಬೇಕಾಗ್ತದೆ, ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅದೇ ರಸ್ತೆ ಕಡೆ ಸಿಂಧನೂರು ನಡೀತದೆ. ಸಿಂಧನೂರಲ್ಲಿ ಶ್ರುತಿ ಅಂತ ತಹಶೀಲ್ದಾರ್ ಅವರು ಮನೆಯನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ಜರುಗೋದಿಲ್ಲ. ಬಟ್ ಮಾನ್ವಿಯಲ್ಲಿ ಯಾಕೆ ಇಂಥ ಘಟನೆ ಜರುಗ್ತದೆ? ಅದೇ ಇವ್ರಿಗೆ ಆಫೀಸರ್ಸ್ ಬಗ್ಗೆ ಏನಾದರೂ ವೈಷಮ್ಯ ದ್ವೇಷ ಇದೆಯಲ್ಲ. ಸೊ ಇದ್ದದ್ದೇ ಆದರೆ ಆ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶನ ಮಾಡುವಂಥದ್ದು ಅವ್ರಿಗೊಂದು ಹಿರಿಯ ಹೋರಾಟಗಾರರಿಗೆ ಮತ್ತು ಯಾವುದೇ ಹೋರಾಟಗಾರರಿಗೆ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ಇವತ್ತು ಆ ಘಟನೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಖಂಡಿಸಿದ ಜೊತೆಗೇನೆ ಮುಂದೆ ಯಾರು ಕೂಡ ಇಂಥ ರೀತಿಯಾದಂತಹ ಪ್ರಯತ್ನಕ್ಕೆ ಮುಂದಾಗಬಾರ್ದು. ಜೋಳದ ವಿಚಾರದಲ್ಲಿ ಅವ್ರು ಹೇಳ್ತಾರೆ, ಒಂದು 30 ರೈತರು ಟ್ರ್ಯಾಕ್ಟರ್ಗಳಲ್ಲಿ ಜೋಳವನ್ನು ತಂದು ಏನು ಮಾನ್ಯ APMC ಆವರಣದಲ್ಲಿ ಸುಮಾರು 10 ದಿನಗಳಿಂದ ಕಾಯ್ತಾ ಇದ್ದಾರೆ, ಖರೀದಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂತೇಳಿ. ಸೊ ಖರೀದಿ ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬಂದ್ ಮಾಡಿದೆ. ನೀವು ಕೇಂದ್ರ ಸರ್ಕಾರದ ಇಲ್ಲೇ ಗೋದಾಮಿನಲ್ಲಿರ್ತಕ್ಕಂತಹ ಕೇಂದ್ರ ಮಟ್ಟದ ಅಧಿಕಾರಿಗಳನ್ನು ವಿಚಾರಿಸಬಹುದು. ಅವರಿಗೆ ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಯಾಳ್, HM ಬಾಬು, ಹನುಮೇಶ್ ಅರೋಲಿ, ರಘು ಯಾದವ್, ನೀಲಕಂಠ, ನರಸಿಂಹಲು ಮರ್ಚೇಟಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಆತ್ಮೀಯ ಕಾಂಪೌಂಡ್ ತೆರವುಗೊಳಿಸಿರುವುದು ಕೋರ್ಟ್ ಆದೇಶದ ಉಲ್ಲಂಘನೆಯೊಂದಿಗೆ ಸಂವಿಧಾನ ವಿರೋಧಿಯಾಗಿದೆ ಅಂತ ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆರೋಪಿಸಿದರು. ಅವರಿಂದು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಅಲ್ಲಿಯ 34 ಜನ ನಿವಾಸಿಗಳೊಂದಿಗೆ ವಕ್ಫ್ ಬೋರ್ಡ್ ಹೈಕೋರ್ಟ್ ಆದೇಶದಂತೆ ಒಪ್ಪಂದವಾಗಿದೆ. ಅಲ್ಲಿಯ ನಿವಾಸಿಗಳು ಬಾಡಿಗೆಯನ್ನ ಕೂಡ ಕಟ್ತಾ ಇದ್ದಾರೆ. ಜಿಲ್ಲಾ ವಕ್ಫ್ ಬೋರ್ಡ್ಗೆ ತೆರವುಗೊಳಿಸುವ ಅಧಿಕಾರವೇ ಇಲ್ಲ. ಸಂವಿಧಾನ ವಿರೋಧಿಯಾಗಿ ಏಕಾಏಕಿ ತೆರವುಗೊಳಿಸಿರುವುದು ಖಂಡನೀಯ ಎಂದರು. ಹೈಕೋರ್ಟ್ ತೀರ್ಪಿನಲ್ಲಿ ನಿವಾಸಿಗಳ ಒಪ್ಪಂದ ಉಲ್ಲಂಘಿಸಿದರೆ ನ್ಯಾಯಾಂಗ ಮೊರೆ ಹೋಗುವಂತೆಯೂ ಸೂಚಿಸಿದೆ. ಆದರೆ ಅಧಿಕಾರಿಗಳು ಹಾಗೂ ವಕ್ಫ್ ಬೋರ್ಡ್ ಕಾನೂನು ಉಲ್ಲಂಘಿಸಿ ನಡೆದುಕೊಳ್ತಾ ಇವೆ. ವಕ್ಫ್ ಆಸ್ತಿಗಳು ಕರ್ನಾಟಕ ಸಾರ್ವಜನಿಕ ಆವರಣ ಅನಧಿಕೃತ ನಿವಾಸಿಗಳ ತೆರವು ಕಾಯ್ದೆ ಅಡಿಯಲ್ಲಿ ಬರುತ್ತಿದ್ದು, ವಕ್ಫ್ ಕಾಯ್ದೆ ಸೆಕ್ಷನ್ 54 ಪ್ರಕಾರ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅತಿಕ್ರಮ ತೆರವುಗೊಳಿಸಲು ಅಧಿಕಾರವೇ ಇಲ್ಲ ಅಂತ ಹೇಳಿದ್ರು. ಹೈಕೋರ್ಟ್ ನಲ್ಲಿ ವಕ್ಫ್ ಮಂಡಳಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ 34 ಜನ ನಿವಾಸಿಗಳ ಮಧ್ಯೆ ಒಪ್ಪಂದವಾಗಿದೆ. 34 ನಿವಾಸಿಗಳಿಗೆ 12/30 ನೆಲ ಮಹಡಿ, ಮೊದಲ ಮಹಡಿಯಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಮಂಡಳಿ ತಿಳಿಸಿದ್ದು, ಹಾಗೂ ನಿವಾಸಿಗಳು 5,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ ವಕ್ಫ್ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪಾವತಿಸಲು ಒಪ್ಪಂದವಾಗಿದೆ. ಉಲ್ಲಂಘನೆ ಮಾಡಿ ತೆರವುಗೊಳಿಸಿರುವುದು ನ್ಯಾಯಾಂಗ ನಿಂದನೆಯಾಗಿದೆ ಅಂತ ತಿಳಿಸಿದ್ರು. ನಿವಾಸಿಗಳು ನ್ಯಾಯವಾದಿಗಳ ಮೂಲಕ ನ್ಯಾಯ ಪಡೆಯುವ ಅವಕಾಶವಿದೆ. ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು, ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗಕ್ಕೂ ದೂರು ನೀಡಬಹುದಾಗಿದೆ ಎಂದರು. ಬ್ರಿಟಿಷ್ ಇಂಡಿಯಾ ಸರ್ಕಾರ ಇದ್ದಾಗ ನಮ್ಮ ದೇಶವನ್ನು ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತಾ ಇದ್ದಿಲ್ಲ. ಆದರೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ದೊರಕಿದ ನಂತರ ನಾವು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಬರ್ಕೊಂಡಿದ್ವಿ. ಸೊ ಎಂಟೈರ್ 395 MPಗಳು, ಸಂಸದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅಲ್ಲಿ ಇದರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಮೇಲೆ ಸುಮಾರು 2 ರಿಂದ 2 ವರ್ಷ 18 ತಿಂಗಳು 11 ತಿಂಗಳು 18 ದಿವಸ ಇಷ್ಟು ಎಲ್ಲ ಡಿಸ್ಕಸ್ ಆದಮೇಲೆ ನಾವೆಲ್ಲರೂ ಸ್ವಯಂ ಘೋಷಿತವಾಗಿ ಈ ನಿರ್ಣಯ ಮಾಡಿಕೊಂಡು ಈ ದೇಶವನ್ನು ಪ್ರಜಾಪ್ರಭುತ್ವ ದೇಶ ಅಂತೇಳಿ ಹೇಳಿದ್ವಿ ನಾವು. ಸೊ ಅದರಂತೆ ಎಲ್ಲರೂ ನಡ್ಕೊಳ್ತೀವಿ ಅಂತೇಳಿ ಅವತ್ತೆಲ್ಲ ಮಾತು ಕೊಟ್ಟರು. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಭಾರತದ ಸಂವಿಧಾನದಲ್ಲಿ ಏನು ನ್ಯಾಯಾಲಯಗಳು ಸ್ಥಾಪನೆ ಆಗಿದೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ 3 ಪಿಲ್ಲರ್ಸ್ ಏನು ಹೇಳ್ತಾರಲ್ಲ, ಪ್ರಜಾಪ್ರಭುತ್ವನ ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಕಾಪಾಡಿಕೊಳ್ಳಲಿಕ್ಕೆ ಜುಡಿಷಿಯರಿನ ಸಪರೇಟ್ ಇಟ್ಟರು. ಯಾಕಂತಂದ್ರೆ ಸರ್ಕಾರ ಮತ್ತೆ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ಈ ತಪ್ಪನ್ನ ಸರಿ ಮಾಡ್ಸಕ, ಬ್ಯಾಲೆನ್ಸ್ ಮಾಡ್ಸಕ ಕೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಮೊನ್ನೆ 21ನೇ ತಾರೀಕು ಆಶ್ರಮ ಕಾಂಪೌಂಡ್ ನಿವಾಸದಲ್ಲಿ ಏನು JCB ಬುಲ್ಡೋಜರ್ಗಳು ಎಲ್ಲ ತಂದು ಏನು ಧ್ವಂಸ ಮಾಡಿದ್ರಲ್ಲ, ಅದು ಪ್ಯೂರ್ಲಿ ಪ್ರಜಾಪ್ರಭುತ್ವ ದೇಶದ ಕೊಲೆ ಮಾಡಿದಂಗ. ನಾವು ಹೇಳ್ತೀವಿ ಎಲ್ಲೋ ಭಾರತದ ಸಂವಿಧಾನ ಉಲ್ಲಂಘನೆ ಆಗಿದೆ ಅಂತೇಳಿ ಆ ರಾಜ್ಯದಾಗ ಈ ರಾಜ್ಯದಾಗ ಹೋರಾಟ ಮಾಡ್ತೀವಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ಭಾರತದ ಸಂವಿಧಾನ ಉಲ್ಲಂಘನೆ ಆಗಿದೆ. ಇದರಲ್ಲಿ ಏನಂತ ಅಂತಂದ್ರೆ, ವಕ್ಫ್ ಬೋರ್ಡ್ ಕಾಯ್ದೆ ಬಂದ ನಂತರ ಇವರು ವಕ್ಫ್ ಬೋರ್ಡ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ರೆಂಟ್ ಬೇಸಸ್ ಮೇಲೆ ಇದ್ರು. ಯಾರು ಆಶ್ರಯ ಕಾಂಪೌಂಡ್ ನಿವಾಸಿಗಳು ಸುಮಾರು 34 ಜನ. ಸೊ ನಿವಾಸಿಗಳು ಇದ್ದ ಮೇಲೆ ಇವ್ರನ್ನ ವೆಕೆಟ್ ಮಾಡ್ಬೇಕಂತೇಳಿ ಸುಮಾರು ವರ್ಷದಿಂದ ಅವ್ರು ಟ್ರೈ ಮಾಡಾಕತ್ತಿದ್ರು, ಎಲ್ಲ ಡೆವಲಪ್ ಮಾಡ್ಬೇಕಂತೇಳಿ. ಇವ್ರು ಪೇ ಮಾಡಿದ್ದಾರೆ, ಅಮೌಂಟ್ ಪೇ ಮಾಡಿದ್ದಾರೆ. ಸೊ ಅದಾದ ನಂತರ ಏನ್ ಮಾಡ್ಕೊಂತಂದ್ರೆ, ಇವ್ರು ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟು ಮತ್ತೆ ಹೈಕೋರ್ಟ್ ನಲ್ಲಿ ಸೋತ ನಂತರ ರಿಟ್ ಅಪೀಲ್ ಹಾಕೊಂಡಿದ್ರು ಯಾರು ಇವ್ರು ನಿವಾಸಿಗಳು.
ಸೊ ಇಲ್ಲಿ ಹಾಕೊಳ್ಳೋದಂತ ಅಂತಂದ್ರೆ ಅಲ್ಲಿ ಹೈಕೋರ್ಟ್ ನಲ್ಲಿ ಏನಂತಂದ್ರೆ ರೆಡ್ ಅಪೀಲ್ ಅಲ್ಲಿ ಇದು ನಾವು ಸೆಟಲ್ಮೆಂಟ್ ಮಾಡ್ಕೋತೀವಿ ಆ ನಿವಾಸಿಗಳ್ಗ ಮತ್ತೆ ಒಗ್ಗೂಡು ಸಿಇಒ ಏನ್ ಸೆಟಲ್ಮೆಂಟ್ ಆಗಿದೆ ಅಂತಂದ್ರೆ ನಿಮ್ಮನ್ನ ಆ ಜಾಗದಿಂದ ನಾವು ತೆಗೆದಿಲ್ಲ, ನಿಮ್ಗ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ 12/30 ಜಾಗ ಕೊಡ್ತೀವಿ. 98 ನಲ್ಲಿ ಇದಾಗಿರೋದು 12/30 ಜಾಗ ಕೊಡ್ತೀವಿ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮನೆ ಕಟ್ಟಿ ಕೊಡ್ತೀವಿ. ಮತ್ತೆ ಅದಕ್ಕೆ ರೆಂಟ್ ಬೇಸಸ್ 100 ರೂಪೀಸ್ 200 ರೂಪೀಸ್ ಚಾರ್ಜ್ ಮಾಡ್ತೀವಿ, ಅದು ನೀವು ಪೇ ಮಾಡ್ಬೇಕಂತೇಳಿ ಒಪ್ಕೊಂಡ್ರು. ಒಪ್ಕೊಂಡ ನಂತರ ಈ 5/2/1998 ಚೀಫ್ ಜಸ್ಟಿಸ್ ಕೋರ್ಟ್ ಅಲ್ಲಿ ಡಿವಿಷನ್ ಬೆಂಚ್ ಚೀಫ್ ಜಸ್ಟಿಸ್ ಕೋರ್ಟ್ ಅಲ್ಲಿ ಆ ಮೆಮೋನ ಫೈಲ್ ಮಾಡ್ಕೊಂಡು ಆ ಸೆಟಲ್ಮೆಂಟ್ ಡೀಡ್ ಅನ್ನ ಜಡ್ಜ್ ಸಾಹೇಬ್ ತೋರಿಸಿದ ನಂತರ ನೀವು ಸೆಟಲ್ಮೆಂಟ್ ಮಾಡ್ಕೊಂಡಿದ್ರೆ ಅಂದ್ರೆ ಆಯ್ತು ಓಕೆ ನೀವು ವಿಡ್ರಾ ಮಾಡ್ಕೊಳ್ಳೋ ಪಿಟಿಷನ್ ಅಂತಂದ್ರು. ಆ ಜಡ್ಜ್ ಸಾಹೇಬ್ರ ಪ್ರಕಾರ ಮತ್ತೆ ಸೆಟಲ್ಮೆಂಟ್ ಪ್ರಕಾರ ವಿಡ್ರಾ ಮಾಡ್ಕೊಂಡ್ರು. ಅದ್ರ ಜೊತೆಗೆ ಜಡ್ಜ್ ಸಾಹೇಬ್ ಇನ್ನೊಂದು ಮಾತಾಡ್ತಿದ್ದಾರೆ ಅಂದ್ರೆ ಏನಂತೇಳಿ ಈ ಸೆಟಲ್ಮೆಂಟ್ ಡೀಡ್ ಏನ್ ಮಾಡ್ಕೊಂಡಿದ್ರಿ ಅದು ಈ ನಿವಾಸಿಗಳಾಗ್ಲಿ ಅಥವಾ ಒಗ್ಗೂಡವರಾಗ್ಲಿ ಯಾರಾದ್ರೂ ಉಲ್ಲಂಘನೆ ಮಾಡಿದಂತಂದ್ರೆ ಪುನಃ ಮತ್ತೆ ನೀವು ನಮ್ಮಲ್ಲಿ ಬರಬಹುದು, ಆ ಸೆಟಲ್ಮೆಂಟ್ ಡೀಡ್ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತೇಳಿ ಅಬ್ಸರ್ವೇಷನ್ಸ್ ಅಲ್ಲಿ ಬರೆದಿದ್ದಾರೆ. ಸೊ ಅದ್ರ ಪ್ರಕಾರ 98ರಲ್ಲಿ ಸೆಟಲ್ಮೆಂಟ್ ಆಯ್ತು. ಸೆಟಲ್ಮೆಂಟ್ ಆದ ನಂತರ 6/3/98ಕ್ಕ ಇವರು ಒಂದ್ ತಿಂಗಳಾದ್ಮೇಲೆ ಒಗ್ಗೂಡವರು ಸ್ಥಳೀಯರ ಹತ್ರ ಬಂದು ಆ ಸೆಟಲ್ಮೆಂಟ್ ಡೇಟ್ ಎಕ್ಸಿಕ್ಯೂಟ್ ಮಾಡ್ಕೊಂಡ್ರು. ಆ ಎಕ್ಸಿಕ್ಯೂಟ್ ಮಾಡ್ಕೊಂಡ್ರೆ ಇವು ಡಿಸ್ಟ್ರಿಕ್ಟ್ ಒಗ್ಗೂಡವ್ರು ಏನಂತಾರ ಅವ್ರಿಗೆ ಜಾಗ ಕೊಡಲ್ಲ ಅಂತ ಹೇಳ್ತಾರೆ. ಇದು ಸಮಸ್ಯೆ ಇರೋದು ಮೇಲೆ ಒಗ್ಗೂಡದವ್ರದಲ್ಲ, ಇಲ್ಲಿ ಡಿಸ್ಟ್ರಿಕ್ಟ್ ಒಗ್ಗೂಡ್ ಕಮಿಟಿ ಅವ್ರು ಏನಿದಾರಲ್ಲ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಸಿಟಿ ಸೆಂಟ್ರಲ್ ಪ್ಲೇಸ್ ನಲ್ಲಿ ಅವ್ರು ಮನೆ ಮಾಡಿಕೊಟ್ರೆ ಅದು ಕಮರ್ಷಿಯಲ್ ಏರಿಯಾ ಇದೆ, ತೊಂದರೆ ಆಗ್ತದೆ ಅಂತೇಳಿ ಇವ್ರು ಹೊಟ್ಟೆ ಉರಿ ಅವ್ರ ಮೇಲೆ. ಸೊ ಇವ್ರು ಹೇಳಿದ್ರು. ಸೊ ಅದಾದ ನಂತರ ಅಟ್ ಲಾಸ್ಟ್ ಏನಾಗಿದೆ ಅಂತಂದ್ರೆ ಜಾಗ 12/30 ನಮ್ಗೆ ಕಡಿಮೆ ಆಗ್ತದ, ಅದು ಬೇಡ ನಮ್ಗೆ ಅಂತೇಳಿ ಪುನಃ ಇನ್ನೊಂದ್ಸಲ ಸೆಟಲ್ಮೆಂಟ್ ಬಂದ್ರು ಒಗ್ಗೂಡವರು ಮತ್ತೆ ನಿವಾಸಿಗಳು. ಇದು ಔಟ್ ಆಫ್ ದಿ ಕೋರ್ಟ್ ಒಂದು ಒಬ್ಬೊಬ್ಬರಿಗೆ ಎಷ್ಟಾಗಿದೆ ಅಂತಂದ್ರೆ 20/25 ಫೀಟ್ ಜಾಗ ಕೊಡ್ತೀವಿ, ಮನೆ ಮಾಡಿ ಕೊಡ್ತೀವಿ ಅಂತ ಆಯ್ತು. ಇದ್ರ ಪ್ರಕಾರ ಒಗ್ಗೂಡವರು ನಡ್ಕೋಬಹುದು. ಆದ್ರೆ ಒಗ್ಗೂಡವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ದೇಶ ಪ್ರಜಾಪ್ರಭುತ್ವ ದೇಶ ಅನ್ನೋದು ಮರೆತು ಅವರು ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ನೋಟಿಸ್ ಕೊಟ್ಟರು. ಮತ್ತೆ ನೋಟಿಸ್ ಏನು ಇಶ್ಯೂ ಮಾಡಿದಾರಲ್ಲ CPC ಪ್ರಕಾರ ಇದರಲ್ಲಿ ಇವರೆಲ್ಲ ಪ್ಲೇಂಟಿಫ್ಸ್ ಏನಿದಾರಲ್ಲ ಅಪಿಲೆಂಟ್ಸ್ ಇವರೆಲ್ಲ ತೀರ್ಕೊಂಡಿದ್ದವ್ರ ಮೇಲೆ ಆದೇಶ ಮಾಡಕ್ ಬರಲ್ಲ, ಇದು CPC ರೆಸ್ಟ್ರಿಕ್ಷನ್ ಮಾಡ್ತದ. ಸೊ ಇವರು ವಂಶಸ್ಥರು ಯಾರಿದ್ದಾರೆ, ಇವರು ಉತ್ತರಾಧಿಕಾರಿಗಳು ಯಾರಿದ್ದಾರಲ್ಲ ಅವ್ರನ್ನ ರೆಕಾರ್ಡ್ ಆಗಿ ತಂದು ಆರ್ಡರ್ ಮಾಡಬೇಕು. ಇದು ಆಕ್ಚುಲಿ 98 ನಲ್ಲಿ ಇದು ಎಕ್ಸಿಕ್ಯೂಟ್ ಆಗಿದ್ರೆ ಇವತ್ತು ಅದು ಸಮಸ್ಯೆನೇ ಬರ್ತಿದ್ದಿಲ್ಲ. ಮತ್ತೆ ಇದರಲ್ಲಿ ಒಗ್ಗೂಡಲ್ಲಿ ಒಗ್ಗೂಡು ಜಾಗದಲ್ಲಿ 34 ನಿವಾಸಿಗಳು ಏನಿದ್ದಾರಲ್ಲ ಇದ್ರಲ್ಲಿ ಅವ್ರದ್ದು ತಪ್ಪೈತೆ. ಯಾಕಂತಂದ್ರೆ ಒಗ್ಗೂಡವರು ಇವ್ರಿಗ ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಮನೆ ಇವರೇ ಕಟ್ಕೊಂಡಿದ್ದಾರೆ, ಬಾಡಿಗೆ ಅವ್ರು ಪೇ ಮಾಡ್ತಾ ಇದ್ದಾರೆ. ಆದ್ರೆ ಒಗ್ಗೂಡು ಮಂಡಳಿಯಿಂದ ಕಮರ್ಷಿಯಲ್ ಆಗಿ ಮಡಿಗಳು ಕಟ್ಟಿ ಕಿರಾಯ ವಸೂಲಿ ಮಾಡೋದು ಇವ್ರಿಗೆ ಅನುಮತಿ ಇಲ್ಲ. ಇವರು ತಪ್ಪಿದೆ ಇದರಲ್ಲಿ. ಮತ್ತೆ ಇವರು ಎಲ್ಲಕ್ಕಿಂತ ದೊಡ್ಡ ತಪ್ಪು ಮೊನ್ನೆ ಆಗೋ ಘಟನೆಗೆ ಏನ್ ಕಾರಣ ಅಂತಂದ್ರೆ 2016ರಲ್ಲಿ 98ರಲ್ಲಿ ಕೇಸ್ ಗೆದ್ದು ಸೆಟಲ್ಮೆಂಟ್ ಆದ್ಮೇಲೂ 2016ರಲ್ಲಿ ಒಂದು ಕೇಸ್ ಹಾಕೊಂಡಿದ್ದಾರೆ. ಇವ್ರು ಸಂಬಂಧನೇ ಇಲ್ಲ, ಯಾರು ಹೈದರಾಲಿ ಅಂತ ಈ ಸೆಟಲ್ಮೆಂಟ್ ಡೀಡ್ಗೆ ಇವ್ರು ಸಂಬಂಧ ಇಲ್ಲ. ಇವ್ರು ಕೇಸ್ ಹಾಕಿದ್ರು, ಇದನ್ನ ಮಾತು ಇವ್ರು ಕೇಳಿದ್ರು. ಇಲ್ಲಿ ಈ ಉಳಿದ ಜನ ಎಲ್ಲರೂ ಲೀಗಲ್ ಏರ್ಸ್ನ ಅವ್ರು ಇವ್ರು ತಂದು ಕೇಸ್ ಹಾಕಿದ್ರು. ಆ ಕೇಸ್ ಸೋತ ಮೇಲೆನೆ ಇದು ಎಲ್ಲ ಘಟನೆ ಆಗಿದ್ದು. ಈ ಸಂದರ್ಭದಲ್ಲಿ ಹುಸೇನ್ ಬಾಷಾ ಪಲ್ಕನಮರಡಿ, ನರಸಿಂಹಲು ಪೋತ್ಗಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc 125cc, ಡಿಯೋ 110cc 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SP 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032.
ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ, ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ, ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು. ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 25 ಹೊಸ ಗ್ರಾಮಗಳ ಸೇರ್ಪಡೆಯಾಗಿದ್ದು, ಹೊಸದಾಗಿ ಮಾಸ್ಟರ್ ಪ್ಲಾನ್ ರೂಪಿಸಲು ಪ್ರಾಧಿಕಾರ ಮುಂದಾಗಿ ಸಾರ್ವಜನಿಕ ಆಕ್ಷೇಪಣೆ ಸಲಹೆಗಳನ್ನು ಆಹ್ವಾನಿಸಿ ಅಧಿಸೂಚನೆ ಪ್ರಕಟಿಸಿದೆ. 2021ರಲ್ಲಿ ಪ್ರಾಧಿಕಾರದಿಂದ ಮಾಸ್ಟರ್ ಪ್ಲಾನ್ ರೂಪಿಸಲಾಗಿತ್ತು. ನಗರದ ಅಭಿವೃದ್ಧಿ ಬೆಳವಣಿಗೆಯೊಂದಿಗೆ ಹೊಸ ಲೇಔಟ್ ಅನುಮೋದನೆ ಸೇರಿದಂತೆ ಅಭಿವೃದ್ಧಿಗೆ ಪೂರಕವಾದ ನಿರ್ಧಾರಗಳನ್ನ ಪ್ರಾಧಿಕಾರ ಕೈಗೊಳ್ಳಲು ವಿಸ್ತರಿತ ಸ್ಥಳೀಯ ಮಹಾಯೋಜನೆ ರೂಪಿಸಲು ಮುಂದಾಗಿದೆ. 2 ವರ್ಷದೊಳಗೆ ಮಹಾಯೋಜನೆ ರೂಪಿಸಿ ಅನುಮೋದನೆ ಪಡೆಯಬೇಕಾಗಿರುವುದರಿಂದ
ಸಾರ್ವಜನಿಕರಿಂದ 60 ದಿನದೊಳಗೆ ಲಿಖಿತವಾಗಿ ಇಲ್ಲವೇ ಅಂಚೆ ಮೂಲಕವಾದರೂ ಆಕ್ಷೇಪಣೆ ಸಲಹೆಗಳನ್ನ ನೀಡಬಹುದಾಗಿದೆ. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ದು ನಗರ ಯೋಜನೆಯು ವಿಸ್ತಾರಗೊಂಡಿರುವುದರಿಂದ ಮೂಲಭೂತ ಸೌಕರ್ಯವು ಒಳಗೊಂಡಂತೆ ನಗರವನ್ನ ವೈಜ್ಞಾನಿಕ ಮತ್ತು ಶಿಸ್ತುಬದ್ಧ ರೂಪಿಸುವ ದೂರದೃಷ್ಟಿಯ ಮಹಾಯೋಜನೆ ರೂಪಿತವಾಗುವ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ವಿಸ್ತರಿತ ಮಹಾಯೋಜನೆ ರೂಪಿಸುವ ಅವಶ್ಯಕತೆ ಇದೆ. ನಗರದ ಜನವಸತಿ ಪ್ರದೇಶ, ಕೈಗಾರಿಕೆ, ಉದ್ಯಾನವನ, ಬಯಲು ಪ್ರದೇಶ ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ನಗರದ ಬೆಳವಣಿಗೆ ಆಧಾರದ ಮೇಲೆ ಸ್ಥಳಗಳನ್ನ ಗುರುತಿಸಿ ಮಹಾಯೋಜನೆ ರೂಪಿಸಬೇಕಾಗಿದೆ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆಯ ಕಾಯ್ದೆಯಡಿ ಮುಂದಿನ 5 ವರ್ಷದೊಳಗೆ ಸಾರ್ವಜನಿಕ ಉದ್ಯಾನವನ, ಬಯಲು ಜಾಗ, ಆಟದ ಮೈದಾನ, ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಮೀಸಲಿಟ್ಟ ಜಾಗಗಳನ್ನ ಪ್ರಾಧಿಕಾರ ಭೂ ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಬೇಕಾಗಿದೆ. 2012ರಿಂದ ಪ್ರಾಧಿಕಾರ ಉದ್ಯಾನವನ, ಒತ್ತುವರಿ ಸೇರಿದಂತೆ ಸಾರ್ವಜನಿಕ ಉಪಯೋಗಕ್ಕೆ ಗುರುತಿಸಿರುವ ಸ್ಥಳಗಳನ್ನ ಸ್ವಾಧೀನ ಪ್ರಕ್ರಿಯೆ ನಡೆಸದೇ ಇರುವುದರಿಂದ ಒತ್ತುವರಿ, ಭೂ ಉಪಯೋಗದ ಬದಲಾವಣೆ ನಡೆದಿರೋ ದೂರುಗಳಿವೆ. ವ್ಯವಸ್ಥಿತ ಮತ್ತು ಯೋಜನಾಬದ್ಧ ಮಹಾಯೋಜನೆ ರೂಪಿಸುವ ಕುರಿತಾಗಿ ಪ್ರಾಧಿಕಾರ ಸಾರ್ವಜನಿಕ ಸಲಹಾ ಸೂಚನೆಗಳನ್ನ ಪಡೆದು ಯೋಜನೆ ರೂಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಸಾರ್ವಜನಿಕರ ಸ್ಪಂದನೆಯ ಮೇಲೆ ಮಹಾಯೋಜನೆ ರೂಪಿಸಲಾಗುವುದು ಅವಲಂಬಿತವಾಗಿದೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಇತ್ತೀಚೆಗೆ ಗುಲ್ಬರ್ಗ ನಗರಕ್ಕೆ ಭೇಟಿ ನೀಡಿದ್ದಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಅಸಭ್ಯವಾಗಿ ಟೀಕೆ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ತೀವ್ರವಾಗಿ ಖಂಡಿಸಿದ್ದಾರೆ. ಚಲವಾದಿ ನಾರಾಯಣಸ್ವಾಮಿ ಅವರು ಕಳೆದ 30 ವರ್ಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಡಿಯಲ್ಲಿಯೇ ರಾಜಕೀಯವಾಗಿ ಬೆಳೆದು 10 ಹಲವು ಹುದ್ದೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಪಡೆದಿದ್ದನ್ನ ಮರೆತು ಆ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಹಗೂರವಾಗಿ ಮಾತನಾಡಿರುವುದು ಸರಿಯಾದದ್ದಲ್ಲ. ದೇಶದ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡಲು ಪ್ರಿಯಾಂಕ್ ಯಾರು ಎಂದು ಕೇಳಿರುವುದು ಚಲವಾದಿ ನಾರಾಯಣಸ್ವಾಮಿ ಅವರು ದೇಶದ ಪ್ರಜಾಪ್ರಭುತ್ವದ ತಳಹದಿ ಮರೆತಿದ್ದಾರೆ ಅಂತ ಅನಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಸಚಿವರು, ಅವರು ಬಿಡಿ, ದೇಶದ ಸಾಮಾನ್ಯ ನಾಗರಿಕ ಸಹ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡಬಹುದು ಎನ್ನುವ ಕನಿಷ್ಠ ತಿಳುವಳಿಕೆ ಇಲ್ಲದಿರುವಂತಹ ವ್ಯಕ್ತಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವುದು ಈ ರಾಜ್ಯದ ದುರಂತ ಅಂತ ಹೇಳಿದರು. ಇನ್ನು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದಲ್ಲಿ ಇರುವವರು ಯಾರೇ ಆಗ್ಲಿ, ಅವರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಸಾಮಾನ್ಯ ಪ್ರಜೆಗೆ ಉತ್ತರಿಸಲೇಬೇಕಾಗುತ್ತದೆ. ಆನೆ ನಡೆದಿದ್ದ ದಾರಿ ಎನ್ನಲಿಕ್ಕೆ ಇದೊಂದು ನಿರಾಂಕುಶವಾದ ದೇಶವಲ್ಲ. ನಾಗರಿಕ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲವೆನ್ನುವುದಾದರೆ ಅವರು ಹೊಂದಿರುವ ಸ್ಥಾನ ತ್ಯಾಗ ಮಾಡಿ ಹೋಗಬೇಕು. ಚಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿಗೆ ಹೋಲಿಸಿರುವುದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಚಿತ್ತಾಪುರದಲ್ಲಿ ಗೆರವು ಹಾಕಿ ಕೂಡಿ ಹಾಕಿರುವುದು ಸರಿಯಾಗಿಯೇ ಇದೆ. ಇದಕ್ಕಿಂತ ತೀಕ್ಷ್ಣವಾಗಿ ಪ್ರತಿಭಟಿಸಬೇಕಾಗ್ತದೆ. ಕೇವಲ ಚಿತ್ತಾಪುರ ಅಲ್ಲ, ಇಡೀ ರಾಜ್ಯದಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು ಎಲ್ಲಿಯೇ ಪ್ರಯಾಣಿಸಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಖರ್ಗೆ ಅವರ ಅಭಿಮಾನಿಗಳು ಗೆರಾವು ಹಾಕುತ್ತಾರೆ ಅಂತ ಎಚ್ಚರಿಕೆ ನೀಡಿದರು. ನಿಮ್ಮ ಮನುವಾದಿ ಮನಸ್ಥಿತಿಗೆ ಧಿಕ್ಕಾರವಿರಲಿ. ನೀವು ಬಿಜೆಪಿ ಮತ್ತು RSS ನಾಯಕರನ್ನ ಖುಷಿ ಪಡಿಸಲು ಈ ರೀತಿ ಖರ್ಗೆ ಅವರ ಕುಟುಂಬಕ್ಕೆ ವೈಯಕ್ತಿಕ ಟೀಕೆ ಮಾಡ್ತಾ ಇದ್ದೀರಿ ಎನ್ನುವುದು ಜನರಿಗೆ ತಿಳಿದಿದೆ. ದಲಿತ ಸಮಾಜದ ಒಬ್ಬ ರಾಷ್ಟ್ರೀಯ ನಾಯಕರ ಕುಟುಂಬದ ಬಗ್ಗೆ ಹಗೂರವಾಗಿ ಮಾತನಾಡಿರುವುದು ಶೋಭೆ ತರುವುದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡುವ ಮೊದಲು 10 ಸಲ ವಿಚಾರ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹತ್ತಿರ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾನ್ವಿಯಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರಾಗೆ ಅವಾಚ್ಯವಾಗಿ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ. ಚಾಮರಾಜ್ ಮಾಲಿ ಪಾಟೀಲರಿಂದ ನಿಂದನೆ, ಕ್ಷಮೆಯಾಚನೆಗೆ ನರಸಿಂಹಲು ಆಗ್ರಹ. ಆಶ್ಮಿಯಾ ನಿವಾಸಿಗಳ ತೆರವು ಅಸಂವಿಧಾನಿಕ ಮತ್ತು ನ್ಯಾಯಾಂಗ ನಿಂದನೆಯಾಗಿದೆ, ಮಹೇಂದ್ರ ಕುಮಾರ್ ಮಿತ್ರ ಕಿಡಿ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಿಸ್ತರಿತ ಮಹಾಯೋಜನೆ ರೂಪಿಸಲು ಅಧಿಸೂಚನೆ, ಆಕ್ಷೇಪಣೆ ಸಲಹೆಗಳಿಗೆ ಆಹ್ವಾನ. ಮತ್ತು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅಸಂಬದ್ಧ ಪದ ಬಳಕೆ, MLC ವಸಂತ್ ಕುಮಾರ್ ಖಂಡನೆ. ಇಲ್ಲಿಗೆ ಮೆಗಾ ವಾರ್ತೆಗಳ ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.